ಸಿರಿಧಾನ್ಯಗಳು ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿ. ಹಾಗಾಗಿ ಇತ್ತೀಚೆಗೆ ಸಿರಿಧಾನ್ಯಗಳ ಬಳಕೆ ತುಂಬಾ ಹೆಚ್ಚಾಗ್ತಾನೆ ಇದೆ. ಸೊ ಹಾಗಾಗಿ ಮಾರ್ಕೆಟ್ಗೂ ಕೂಡ ಸಿರಿಧಾನ್ಯಗಳು ಅಂದ್ರೆ ಮಿಲೆಟ್ಸ್ ನಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ. ಈಗಾಗಲೇ ಸಾವಿರಾರು ಪ್ರಾಡಕ್ಟ್ಗಳಿದೆ. ಅದರಲ್ಲಿ ಟಾಟಾ ಸೋಲ್ಫುಲ್ ಅನ್ನುವಂತಹ ಬ್ರ್ಯಾಂಡ್ ಕೂಡ ಸಾಕಷ್ಟು ಮಿಲೆಟ್ಸ್ ಗಳನ್ನ ಮಾರ್ಕೆಟ್ಗೆ ತಂದಿದೆ. ಜೊತೆಗೆ ಇದು 2017 ನಲ್ಲಿ ಟಾಟಾ ಜೊತೆ ಮರ್ಜ್ ಕೂಡ ಆಗಿದೆ. ಈಗಾಗಲೇ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಸೇರಿದಂತೆ ಸಾಕಷ್ಟು ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಒಂದು ಮಿಲೆಟ್ಸ್ಗಳು ಅವೈಲೇಬಲ್ ಕೂಡ ಇದೆ. ಸೊ ಹಾಗಾದ್ರೆ ಯಾವ ಯಾವ ಮಿಲೆಟ್ಸ್ ಇದೆ, ಸೊ ಅದು ಯಾವ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸು, ಜೊತೆಗೆ ಮಕ್ಕಳು ಬಳಸುವಂತಹ ಮಿಲೆಟ್ಸ್ ಕೂಡ ಇದೆಯಾ, ಏಜ್ ಆದವರು ಬಳಸುವಂತದ್ದು ಇದೆಯಾ, ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಈ ಒಂದು ಮಾರ್ಕೆಟಿಂಗ್ ಟೀಮ್ ನ ಚೈತ್ರ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇತ್ತೀಚೆಗೆ ಮಿಲೆಟ್ಸ್ ಅನ್ನ ಯೂಸ್ ಮಾಡೋರ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಪ್ರಾಡಕ್ಟ್ ಕೂಡ ಅದೇ ರೀತಿ ಮಾರ್ಕೆಟ್ಗೆ ಬರ್ತಾನೆ ಇದೆ. ಸೊ ನಿಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಎಷ್ಟು ಪ್ರಾಡಕ್ಟ್ ಇದೆ, ಯಾವ ಯಾವ ಪ್ರಾಡಕ್ಟ್ ಇದೆ, ಸೊ ನಮ್ಮ ಆರೋಗ್ಯಕ್ಕೆ ಹೇಗೆ, ನಮ್ಮ ಹೆಲ್ತ್ಗೆ ಅದು ಹೆಲ್ಪ್ ಆಗತ್ತೆ? ಓಕೆ ಮ್ಯಾಮ್, ನಮ್ಮಲ್ಲಿ ಲೈಕ್ 5-6 ವೇರಿಯನ್ಸ್ ಇದೆ, ಕ್ಯಾಟಗರೀಸ್ ಕೂಡ ಇದೆ. ನಮ್ಮಲ್ಲಿ ಮಕ್ಕಳಿಗೂ ಕೂಡ ಪ್ರಿಫರ್ ಮಾಡ್ತೀವಿ, ಅಡಲ್ಟ್ಸ್ಗೂ ಕೂಡ ಪ್ರಿಫರ್ ಮಾಡ್ತೀವಿ, ಮತ್ತು ಏಜ್ಡ್ ಪರ್ಸನ್ಸ್ಗೂ ಪ್ರಿಫರ್ ಮಾಡ್ತೀವಿ. ಸೊ ನಮ್ಮಲ್ಲಿ ಮಕ್ಕಳಿಗಂತ ಹೇಳಿದ್ರೆ ಇವಾಗ ಇತ್ತೀಚೆಗಂತೆ ನಾವು ಲಾಂಚ್ ಮಾಡಿರೋ ಚಾಕೋ ಸ್ಟಿಕ್ಸ್ ಇದೆ. ಇದರಲ್ಲಿ ರಾಗಿಯಿಂದ ಮಾಡಿರೋ ಮೋಲ್ಡ್ ಇದೆ. ಸೊ ಅದರಲ್ಲಿ ಚಾಕ್ಲೇಟಿ ಫಿಲ್ಲಿಂಗ್ಸ್ ಇದೆ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಚಾಕ್ಲೇಟಿ ಅಂದ್ರೆ ಎಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅದರಲ್ಲಿ ತಾಯಂದಿರಿಗೆ ಸ್ವಲ್ಪ ಕನ್ಸರ್ನ್ಸ್ ಇರುತ್ತೆ, ಚಾಕ್ಲೇಟ್ ಕೊಟ್ರೆ ಹಲ್ಲು ಉಳ್ಕಾಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋ ತುಂಬಾ ಜನಕ್ಕಿದೆ. ಸೊ ಇದನ್ನ ತಿಂದಂತಹ ಸಂದರ್ಭದಲ್ಲಿ ಆ ರೀತಿ ಕ್ಯಾವಿಟೀಸ್ ಪ್ರಾಬ್ಲಮ್ ಏನು ಆಗಲ್ವಾ, ಹೇಗೆ? ಸೊ ಹಾಗಾಗಿ ನಾವು ಒಂದು ಮಿಲೆಟ್ ಅನ್ನು ಕೂಡ ಬಳಸಿ ಪ್ರಾಡಕ್ಟ್ ನ ತಯಾರು ಮಾಡಿದ್ದಾರೆ. ಸೊ ಅದು ರಾಗಿ ಬಳಸಿ ಮಾಡಿದೀವಿ. ಸೊ ಇದು ಮಕ್ಕಳಿಗೆ ಹೆಲ್ತಿಗೂ ಕೂಡ ಸ್ವೀಟು ಸಿಗುತ್ತೆ. ಸೊ ಹಂಗಾಗಿ ತುಂಬಾ ಮಕ್ಕಳು ಪ್ರಿಫರು ಕೂಡ ಮಾಡ್ತಾರೆ. ಶುಗರ್ ಲೆವೆಲ್ ಕೂಡ ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್ ತುಂಬಾ ಕಮ್ಮಿನೇ ಇದೆ ಮ್ಯಾಮ್. ಸೊ ಈಗ ಮಿಲೆಟ್ಸ್ ರೇಟ್ಗಳು ತುಂಬಾನೇ ಹೆಚ್ಚಾಗಿರುತ್ತೆ ಅನ್ನೋದು ಕಾಮನ್. ಬಟ್ ನೀವು ಇದು 5 ರೂಪೀಸ್ ಅಂತ ಹೇಳ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಪ್ರೈಸ್ ಹಾಗಾದ್ರೆ ನಿಮ್ಮ ಹತ್ರ 5 ರೂಪೀಸ್ ಇಂದ ಶುರುವಾಗುತ್ತೆ, ಹೇಗೆ? MRP ಇರೋದು 5 ರೂಪೀಸ್ ಮ್ಯಾಮ್. ಇವಾಗ ಇತ್ತೀಚೆಗೆ ಲಾಂಚ್ ಆಗಿರೋದು, ಒಂದು 3-4 ಮಂತ್ಸ್ ಆಯ್ತು ಇದು ಲಾಂಚ್ ಮಾಡಿ. ಇದು 5 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಲೈಕ್ ಕ್ಯಾಟಗರೀಸ್ಗಂತಾನೆ ಇದೆ. ಲೈಕ್ ಅಂದ್ರೆ ಮಕ್ಳಿಗೋಸ್ಕರನೇ ಸ್ವಲ್ಪ ಪ್ರಾಡಕ್ಟ್ಸ್ಗಳಿದೆ. ಇತವಾಗಿ ಇದಾಗ ಚಾಕೋಸ್ಟಿಕ್ ಇರ್ಬೋದು, ಇಲ್ಲಾಂದ್ರೆ ಇದು ರಾಗಿ ಬೈಟ್ಸ್ NMC ಇರ್ಬೋದು. ಇದು ಚಾಕೋಸ್ ತರನೇ, ಆದ್ರೆ ಇದು ರಾಗಿಯಿಂದ ಮಾಡಿರೋದು. ಸೊ ಇದರಲ್ಲಿ ಕೋಕೋಸ್ ಹಾಕ್ತಾರೆ, ಇದ್ರಲ್ಲಿ ಮೈದಾ ಬಿಲ್ಕುಲ್ ಆಡ್ ಮಾಡಿಲ್ಲ. ಸೊ ಮೈದಾ ಇಲ್ದಿರ ತಯಾರು ಮಾಡಿದ್ರೆ ತುಂಬಾ ಕಡೆ ನೋಡ್ಬೋದು ಮೈದಾ ಕೂಡ ಹಾರ್ಮ್ಫುಲ್ ನಮ್ಮ ಹೆಲ್ತ್ಗೋಸ್ಕರ. ಸೊ ಮೈದಾಸ್ ಯೂಸ್ ಮಾಡ್ಬೋದು. ಇದೇ ತರ ಫಿಲ್ಸ್ ಕೂಡ ಇದೆ. ಸೊ ಫಿಲ್ಸ್ ಹೇಳ್ಬೇಕಂದ್ರೆ ಇದರಲ್ಲಿ ಕೂಡ ರಾಗಿಯಿಂದ ಬೇಸ್ ಆಗಿರುತ್ತೆ. ಒಳಗಡೆ ಚಾಕ್ಲೇಟ್ ಫಿಲ್ಲಿಂಗ್ಸ್ ಇರುತ್ತೆ, ಒಬ್ರು ವೆನಿಲಾ ಫಿಲ್ಲಿಂಗ್ಸ್ ಇರುತ್ತೆ, ಇಲ್ಲ ಸ್ಟ್ರಾಬೆರಿ ಫಿಲ್ಲಿಂಗ್ಸ್ ಇರುತ್ತೆ. ಸೊ ಮಕ್ಳು ಟೇಸ್ಟ್ ಮೇಲೆ ಡಿಫೈಸ್ ಆಗ್ಬೋದು. ಇದೆಲ್ಲ ಮಕ್ಕಳಿಗೆ ಟಾರ್ಗೆಟ್ ಮಾಡೋದು. ಸೊ ಮಕ್ಳುಗಳು ಯೂಸ್ ಮಾಡ್ಬೋದು. ತಾಯಂದಿರು ಕೂಡ ಲೈಕ್ ಹೆಸಿಟೇಟ್ ಮಾಡೋದೇನು ನೆಸೆಸಿಟಿ ಇಲ್ಲ, ಕೊಡ್ಬೋದು ಮಕ್ಕಳಿಗೆ. ಇನ್ ಕೇಸ್ ನೀವು ಅಡಲ್ಟಿಗೆ ಹೋದ್ರೆ, ಸೊ ಅಡಲ್ಟಲ್ಲಿ ನಮ್ಮಲ್ಲಿ ಮ್ಯೂಸ್ಲಿ ಇದೆ ಮ್ಯಾಮ್. ಸೊ ಮ್ಯೂಸ್ಲಿಲಿ ಇದು ಫ್ರೂಟ್ ಅಂಡ್ ನಟ್ ಇದೆ. ಸೊ ಇದು ಅಡಲ್ಟ್ಸ್ ಲೈಕ್ ಇವಾಗ ತುಂಬಾ ಡಯಟ್ ಕಾನ್ಶಿಯಸ್ ಇದ್ದಾರೆ ತುಂಬಾ ಜನ. ಸೊ ಹಾಗಾಗಿ ಸೊ ಎಲ್ಲರೂ ಮ್ಯೂಸ್ಲಿ ಪ್ರಿಫರ್ ಮಾಡ್ತಾರೆ, ಇಲ್ಲ ಓಟ್ಸ್ ಪ್ರಿಫರ್ ಮಾಡ್ತಾರೆ. ಸೊ ಮ್ಯೂಸ್ಲಿ ಅಂದ್ರೆ ನಮ್ಮಲ್ಲಿ 3 ವೇರಿಯಂಟ್ ಇದೆ ಮ್ಯಾಮ್. ಇದು ಫ್ರೂಟ್ ಅಂಡ್ ನಟ್ಸ್. ತುಂಬಾ ಜನ ತಿನ್ನೋವಾಗ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡು ತಿಂತಾರೆ. ಸೊ ಫ್ರೂಟ್ಸು ಇದೆ, ಡ್ರೈ ಫ್ರೂಟ್ಸು ಕೂಡ ಇದೆ. ಸೊ ನೀವು ತಿಂತಾದಿಂದ ಫ್ರೂಟ್ಸ್ ಸೇವಿಸುವಾಗ ಗೊತ್ತಾಗುತ್ತೆ ನಿಮಗೆ ಅದ್ರ ಇದು ಇದೆ. ಮತ್ತೆ ಇದರಲ್ಲಿ 2 ತರ ವೇರಿಯಂಟ್ ಇದೆ. ಒಂದು 0 ಆಡೆಡ್ ಶುಗರ್ ಅಂತ ಇದೆ ಮ್ಯಾಮ್. ಸೊ ಅದು ಬಂದ್ಬಿಟ್ಟು ಲೈಕ್ ಡಯಾಬಿಟಿಕ್ ಪೇಷಂಟ್ಸ್ಗೋಸ್ಕರ ಇದ್ದಾರೆ. ಸೊ ಆ 0 ಶುಗರ್ ಮಾತ್ರ ಬಿಲ್ಕುಲ್ ಆ್ಯಡ್ ಆಗಿಲ್ಲ ಅದರಲ್ಲಿ. ಸೊ ಹಂಗಾಗಿ ಆ ಪ್ರಾಡಕ್ಟ್ಸ್ ನಿಮ್ಗೆ ತೋರಿಸ್ಬೇಕಂದ್ರೆ ಇದು 0 ಆಡೆಡ್ ಶುಗರ್. ಸೊ ಇದರಲ್ಲಿ ಲೈಕ್ ಹೋಲ್ಸಮ್ ಇದೆ, ಗ್ರೈನ್ಸ್ ಇದೆ, ಫ್ರೂಟ್ ನಟ್ ಇದೆ, ಸೀಡ್ಸ್ ಇದೆ. ಸೊ ಇದು ಡಯಾಬಿಟಿಕ್ ಪೇಷಂಟ್ಸ್ಗೊಂತರ ಮಾಡೋದು. ತುಂಬ ಜನ ಸಿಹಿ ಇಷ್ಟಪಡಲ್ಲ, ಗ್ರೈನ್ಸ್ ಇಷ್ಟಪಡ್ತಾರೆ. ಸೊ ಅಂಥವ್ರು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಕೊತೀವಿ ನಾವು. ಮತ್ತು ಇನ್ನಿಷ್ಟಿದೆ ಮಸಾಲಾ ಓಟ್ಸ್ ಅಂತ ಇದೆ. ಅದು ಎಷ್ಟೊಂದು ಜನ ಓಟ್ಸ್ ಅಂದಿದ ತಕ್ಷಣ ಎಲ್ಲರೂ ತಲೆಗೆ ಬರೋದು ತುಂಬ ಸ್ಟಿಕ್ ಆಗುತ್ತೆ. ಸೊ ಪ್ರಿಫರ್ ಮಾಡಲ್ಲ. ಎಲ್ರಿಗೂ ಅಗಿತಾ ಚೂ ಮಾಡಿದಾಗ ತುಂಬ ಒಂಥರ ಚೂಯಿನೆಸ್ ಇರುತ್ತೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದೇ ನಮ್ಮ ಪ್ರಾಡಕ್ಟ್ಸಲ್ಲಿ ನಾನ್ ಸ್ಟಿಕ್ಕಿ ಅಂತಾನೆ ಒಂದು ಪ್ರಾಡಕ್ಟ್ ಬಂದಿದೆ. ಸೊ ಅದು ಬಂದ್ಬಿಟ್ಟು 500 ಗ್ರಾಮ್ಸ್ ಅಲ್ಲಿ ಇದೆ ವೇರಿಯಂಟು. ಅದರಲ್ಲಿ 4 ಫ್ಲೇವರ್ಸ್ ಇದೆ. ಮಸ್ತ್ ಮಸಾಲ, ಸಿಮಿಲರ್ ಟು ಮ್ಯಾಗಿ ಟೇಸ್ಟ್. ಎಲ್ಲರೂ ಮ್ಯಾಗಿ ಅಂದರೆ ತುಂಬ ಇಷ್ಟಪಡ್ತಾರೆ ಗೊತ್ತು. ಅದೇ ಥರ ಟೇಸ್ಟ್ನ ಒಂದು ಬಳಸಿ ನಮ್ಮದು ಮಸಾಲ ಓಟ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿ ನವಣೆ ಮತ್ತು ಜವಾರಿ ಯೂಸ್ ಮಾಡಿದ್ದೀವಿ. ಸೊ 25% ಮಿಲೆಟ್ಸ್ ಯೂಸ್ ಮಾಡಿ ನಾವು ಒಂದು ಓಟ್ಸ್ ರೆಡಿ ಮಾಡಿದ್ದೀವಿ. ಸೊ ಹಂಗಾಗಿ ಎಲ್ಲರೂ ಯೂಸ್ ಮಾಡಬೇಕು ಅಂತ ಕೇಳ್ಕೊತೀವಿ ಮ್ಯಾಮ್. ಈ ಒಂದು ಪ್ರಾಡಕ್ಟ್ಗಳೆಲ್ಲ ಎಲ್ಲಿ ತಯಾರಾಗತ್ತೆ? ಸೊ ಅಂದ್ರೆ ಎಲ್ಲಿ ಇರೋದು, ಕಂಪನಿಯಲ್ಲಿ ಇರೋದು? ನಮ್ದು ಪ್ರೊಡಕ್ಷನ್ ಆಗೋದು ಬಿಡದಿಯಿಂದ ಆಗುತ್ತೆ, ಇಂದೋರ್ ಇದೆ. ನಮ್ದು ಎಲ್ಲ ಪ್ಲಾಂಟ್ಸ್ಗಳಿಂದ ಪ್ರೊಡಕ್ಷನ್ ಆಗುತ್ತೆ. ಅಲ್ಲಿಂದ ವೇರ್ ಹೌಸಿಗೆ ಬರುತ್ತೆ, ಅಲ್ಲಿಂದ ನಮ್ಮ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ ಮ್ಯಾಮ್. ಜೊತೆಗೆ ಹೇಗಿದೆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಹೇಗಿದೆ? ಈಗಾಗಲೇ ಸಾಕಷ್ಟು ವರ್ಷ ಆಯ್ತು ಬಂದು. ಸೊ ಇವಾಗಲೇ ನೋಡ್ಬೋದು, ಇಲ್ಲೇ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ ನಡೀತಿದೆ. ತುಂಬ ಡಿಮ್ಯಾಂಡ್ಸ್ ಇದೆ ಮಸಾಲಾ ಓಟ್ಸ್ಗಾಗಲಿ. ತುಂಬ ಜನ ಕೇಳಿದ ತಕ್ಷಣ ಇಷ್ಟಪಡಲ್ಲ, ಟೇಸ್ಟ್ ಮಾಡಾದ್ಮೇಲೆ ತುಂಬ ಇಷ್ಟಪಡ್ತಿದ್ದಾರೆ. ಮಸಾಲಾ ಓಟ್ಸ್ ತುಂಬ ಫಾಸ್ಟ್ ಮೂವಿಂಗ್ ಆಗಿದೆ. ಮ್ಯೂಸ್ಲಿನೂ ಫಾಸ್ಟ್ ಮೂವಿಂಗ್, ಯಾಕಂದರೆ ತುಂಬ ಜನ ನಾಷ್ಟಕ್ಕೆ ಅಥವಾ
ಸಿಂಪಲ್ ಸ್ನ್ಯಾಕ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಗ್ರನೋಲಾ ಇತ್ತೀಚೆಗೆ ಲಾಂಚ್ ಆಗಿರೋ ಗ್ರನೋಲಾ ಕೂಡ ಎಲ್ಲರೂ ಸ್ನ್ಯಾಕ್ ಆಗಿ ಯೂಸ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ತುಂಬಾ ಲೈಕ್ ನೆಸೆಸಿಟಿ ಇದೆ ಅಂತ ಅನ್ಸುತ್ತೆ ಸೊ ಸಿರಿಧಾನ್ಯ ಮೇಲೆ. ಸೊ ಎಲ್ಲರೂ ಬಳಸಬೇಕು ಅಂತ ಕೇಳ್ಕೊತೀನಿ ಮ್ಯಾಮ್. ಈ ಒಂದು ಮಿಲೆಟ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಹೇಗೆ ಪರ್ಚೇಸ್ ಮಾಡ್ಬೇಕು? ಈಗ ಯಾಕಂದ್ರೆ ಆನ್ಲೈನ್ ಪರ್ಚೇಸಿಂಗ್ ಅಂತೂ ಇದ್ದೇ ಇರುತ್ತೆ, ಮತ್ತೆ ಜೊತೆಗೆ ನಿಮ್ಮ ವೆಬ್ಸೈಟ್ ಪರ್ಟಿಕ್ಯುಲರ್ ಆಗಿ ಇದೆಯಾ ಹೇಗೆ? ನಮ್ಮದೇ ವೆಬ್ಸೈಟ್ ಇದೆ, D2C ವೆಬ್ಸೈಟ್ ಇದೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟು. ಸೊ ಅಲ್ಲಿ ಹೋಗಿ ಕೂಡ ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಸೊ ಆನ್ಲೈನ್ ಡೆಲಿವರಿ ಕೂಡ ಇದೆ. ಇನ್ ಕೇಸ್ ನೀವು D2C ಅಲ್ಲಿ ಇಲ್ಲ ಅಂದರೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ, ಸೊ GT ಮಾರ್ಕೆಟ್ಸಲ್ಲೂ ಸಿಗುತ್ತೆ, ಇನ್ ಕೇಸ್ ಮಾಡರ್ನ್ ಟ್ರೇಡ್ಸಲ್ಲೂ ಸಿಗುತ್ತೆ. ಅಂದರೆ ಸೂಪರ್ ಮಾರ್ಕೆಟ್ಸು, ಡಿ ಮಾರ್ಟ್ಸ್, ಸೊ ಈ ಥರದ್ರಲ್ಲೆಲ್ಲ ನಮ್ಮ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಎಲ್ರಿಗೂ ಬೈ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಈ ಒಂದು ಸಿರಿಧಾನ್ಯ ಮೇಳಗಳಲ್ಲಿ ಸಾಕಷ್ಟು ಸ್ಟಾಲ್ಸ್ ಇದ್ರೂ ಕೂಡ ಈ ಒಂದು ಸ್ಟಾಲ್ಸ್ ಮುಂಭಾಗದಲ್ಲಿ ಸಾಕಷ್ಟು ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಇದರ ಟೇಸ್ಟ್ ಅನ್ನ ನೋಡಿರ್ತಾರೆ. ಜೊತೆಗೆ ಇದು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರೋದ್ರಿಂದ ಈ ಒಂದು ಸ್ಟಾಲ್ಸ್ ಏನ್ ಹಾಕಿದ್ದಾರೆ ಅದರ ಸುತ್ತಮುತ್ತ ಟೇಸ್ಟ್ ನೋಡೋರು ಇರ್ಬೋದು ಅಥವಾ ಪರ್ಚೇಸ್ ಮಾಡ್ತಾ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿ ಇದೆ. ಒಟ್ನಲ್ಲಿ ನೀವು ಕೂಡ ಯಾವ್ದಾದ್ರು ಒಂದು ಒಳ್ಳೆ ಮಿಲೆಟ್ಸ್ಗಾಗಿ ಹುಡುಕ್ತಾ ಇದ್ರೆ ಈ ಒಂದು ಟಾಟಾ ಸೋಲ್ಫುಲ್ ಅವರ ಈ ಒಂದು ಮಿಲೆಟ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಅಂದ್ರೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅಥವಾ ಇವರ ವೆಬ್ಸೈಟ್ ಏನಿರುತ್ತೆ ಸೊ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಏನಾದರೂ ನೀವು ಕೂಡ ಮಿಲೆಟ್ ಪ್ರಿಯರಾಗಿದ್ರೆ ಈ ಒಂದು ಸಾವಯವ ಸಿರಿಧಾನ್ಯಗಳನ್ನ ಹುಡುಕ್ತಾ ಇದ್ರೆ ಒಳ್ಳೆ ಪ್ರಾಡಕ್ಟ್ ಅನ್ನ, ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.